ಪಾಂಡವಪುರ ತಾಲೂಕಿನ ಮಹದೇವಪುರ ಗ್ರಾಮದ ಬಳಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಯಾವುದೇ ಕೊರತೆ ಇಲ್ಲ ಎಂದು ಶ್ರೀ ಮಹದೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಎಂ.ಎಸ್. ಜಗದೀಶ್ ತಿಳಿಸಿದರು. 250 ಮಂದಿ ಇರುವ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿನಿಯರಿಗೆ ವಸತಿ ಸೌಲಭ್ಯ ಸೇರಿದಂತೆ ಮೂಲ ಸೌಕರ್ಯ ಒದಗಿಸಲಾಗಿದೆ. ಇತ್ತೀಚೆಗೆ ಶಾಸಕರು ಭೇಟಿ ನೀಡಿ ಪರಿಶೀಲಿಸಿದ್ದ ವೇಳೆ ಹೆಚ್ಚುವರಿಯಾಗಿ ಶೌಚಾಲಯ ಹಾಗೂ ಸ್ನಾನಗೃಹ ನಿರ್ಮಿಸಲು ಸೂಚಿಸಿದ್ದರ ಮೇರೆಗೆ ಹೆಚ್ಚುವರಿಯಾಗಿ 7 ಶೌಚಾಲಯ ಹಾಗೂ 7 ಸ್ನಾನದ ಗೃಹಗಳನ್ನು ನಿರ್ಮಿಸಲಾಗಿದೆ. ಜತೆಗೆ ಬಟ್ಟೆ ಬದಲಾವಣೆ ಮಾಡಲು ಕೊಠಡಿ ವ್ಯವಸ್ಥೆ ಮಾಡಿದ್ದು, ಶೀಘ್ರದಲ್ಲೇ ವಸತಿ ಶಾಲೆ ಸುತ್ತ ಕಾಂಪೌಂಡ್ ನಿರ್ಮಿಸಲಾಗುವುದು ಎಂದರು. ಜಿಲ್ಲೆಯ ಖಾಸಗಿ ಕಟ್ಟಡಗಳ ಪೈಕಿ ಇಲ್ಲಿನ ವಸತಿ ಶಾಲೆಗೆ ಸುಸಜ್ಜಿತ ವ್ಯವಸ್ಥೆ ಇದ್ದು, ಅಧಿಕಾರಿಗಳು ಕೂಡ ಶ್ಲಾಘಿಸಿದ್ದಾರೆ. ಜತೆಗೆ ಪ್ರತಿ ವರ್ಷ ಉತ್ತಮ ಫಲಿತಾಂಶ ದೊರಕುತ್ತಿದ್ದು, ಶಿಕ್ಷಕರು, ವಾರ್ಡನ್ ಹಾಗೂ ಪ್ರಾಂಶುಪಾಲರು ವಸತಿ ಶಾಲೆಯ ವಿದ್ಯಾರ್ಥಿನಿಯರನ್ನು ಉತ್ತಮವಾಗಿ ನೋಡಿಕೊಳ್ಳುತ್ತಿದ್ದಾರೆ. ಈ ಮಧ್ಯೆ ಶಾಲೆಯಲ್ಲಿ ಕೊರತೆ ಎನ್ನುವ ವಿಚಾರ ಕೇವಲ ಊಹಾಪೋಹ ಎಂದರು. ಒಂದೇ ಇತ್ತು, ಅವಾಗೇನಾಯಿತು, ಅಲ್ಲಿ ದೇವಸ್ಥಾನ ಹತ್ರ ಇರೋದ್ರಿಂದ ಬೇಡ, ಇದು ಮಾಂಸಾಹಾರಿ ಅಲ್ಲೇ ಅಡುಗೆ ಮಾಡುವಂಥ ಇದಿತ್ತು. ಒಂದು ರೂಮಲ್ಲಿ ಅಡುಗೆ ಮಾಡ್ಕೊಳ್ತಿದ್ರು. ಹಂಗಾಗಿ ಅಲ್ಲಿ ಬೇಡ ಅಂತ ಹೇಳಿದ್ವಿ. ಅದಾದಮೇಲೆ ಸ್ಟ್ರೆಂತ್ ಜಾಸ್ತಿ ಆದಮೇಲೆ ಹಿಂದೆಗಡೆ ಡೈನಿಂಗ್ ಹಾಲು, ಅಡುಗೆ ಮನೆ ಎಲ್ಲನೂ ಮಾಡಿಸಿದ್ವಿ. ಆಗ ಅದು ದೇವಸ್ಥಾನದ ಇದರಿಂದ ಕಟ್ಟಡದಿಂದ ಹಿಂದೆ ಇರೋದ್ರಿಂದ ಈಗ ಅದಕ್ಕೂ ಅವಕಾಶ ಮಾಡಿಕೊಡೋಕ್ಕೆ ಹೇಳಿದ್ದೀವಿ. ನಮ್ಮ ಇದರಿಂದ ಟ್ರಸ್ಟ್ ಸಭೆಯಲ್ಲಿ ಮಾತಾಡಿದ್ದೀವಿ, ಅದಕ್ಕೆ ಒಪಿನಿಯನ್ ಕೊಟ್ಟಿದ್ದಾರೆ. ಆಮೇಲೆ ಅದಾದಮೇಲೆ ಈಗ ಶಾಸಕರು ಬಂದು ಒಂದು 6-7 ತಿಂಗಳಲ್ಲಿ ಬಂದು ಎಲ್ಲನೂ ವಿಸಿಟ್ ಮಾಡಿ ಹೆಚ್ಚುವರಿ ಶೌಚಾಲಯ ಮಾಡಿಸ್ಕೊಡಿ ಅಂತ ಕೇಳಿದ್ರು. ಆಮೇಲೆ ಒಂದು ಡ್ರೆಸ್ಸಿಂಗು ಚೇಂಜ್ ಮಾಡೋಕ್ಕೆ ಒಂದು ರೂಮ್ ಮಾಡಿಕೊಡಿ ಅಂತ ಕೇಳಿದ್ರು. ಅದನ್ನೂ ಮಾಡಿಕೊಟ್ಟಿದ್ದೀವಿ. ಈಗ ಹೆಚ್ಚುವರಿಯಾಗಿ ಒಂದು 7 ಸ್ನಾನಗೃಹ, 7 ಶೌಚಾಲಯ ಮಾಡಿದ್ವಿ. ಒಟ್ಟಿಗೆ ಈಗ 15 ಶೌಚಾಲಯ, 15 ಸ್ನಾನಗೃಹ ಇದೆ, ಆಲ್ರೆಡಿ ರೆಡಿ ಇದೆ. ಬಟ್ಟೆ ಬದಲಿಸೋಕ್ಕೂ ಒಂದು ದೊಡ್ಡದೊಂದು ರೂಮು ಆಗಿದೆ, ಎಲ್ಲ ಆಗಿದೆ. ಇಲ್ಲಿ ಯಾವುದೇ ಆದಂಥ ಕೊರತೆ ಇಲ್ಲ. ಆಮೇಲೆ ಪಕ್ಕದಲ್ಲಿ ಬೆಟ್ಟದ ಕಡೆಗೆ ಆ ಕಡೆಗೆ ಹೋಗೋದು ಬೇಡ ಅಂಥೇಳಿ ಆ ಕಡೆಗೆ ಡೋರ್ನ ಕ್ಲೋಸ್ ಮಾಡಿ ಈ ಕಡೆಗೆ ರೋಲಿಂಗ್ ಸೆಂಟ್ರ್ ಇತ್ತು, ಅದನ್ನೂ ಡೋರ್ ಮಾಡಿಕೊಟ್ಟಿದ್ದೀವಿ. ಅಲ್ಲಿ ಕಡೆ ಓಡಾಡೋದು ಬೇಡ ಅಂತೇಳಿ ಈ ಕಡೆನೇ ಓಡಾಡಲಿ ಅಂತೇಳಿ. ಆ ಕಡೆಗೆ ಹೋಗ್ಲಿಕ್ಕೆ ಮಕ್ಕಳು ಯಾರೂ ಹೋಗೋದು ಇಲ್ಲ. ಆ ಕಡೆ ಆ ಬೆಟ್ಟದ ಕಡೆ ಶೀಘ್ರದಲ್ಲೇ ಅದಕ್ಕೂ ಕಾಂಪೌಂಡು ಹಾಕ್ಕೊಡೋಣ ಅಂತ ಮಾತಾಡಿದ್ದೀವಿ. ಕಾಂಪೌಂಡು ಆಗುತ್ತೆ. ಅದನ್ನು ಬಿಟ್ಟರೆ ಇನ್ನು ಯಾವುದೇ ಆದಂಥ ಕೊರತೆಗಳಿಲ್ಲ ಅಂದ್ಕೊಂಡಿದ್ದೀನಿ. ಆಮೇಲೆ ಹೆಚ್ಚಿನದಾಗಿ ಇಲ್ಲಿ ಯಾವುದೇ ಆದಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವ್ರು ಬರೀ ಅವರೇ ಏನಿಲ್ಲ, ಎಲ್ಲ ವರ್ಗದ, ಎಲ್ಲ ಸಮಾಜದ ಮಕ್ಕಳು ಕೂಡ ಅಲ್ಲಿ ಓದ್ತಾ ಇದ್ದಾರೆ. ಎಲ್ಲರನ್ನೂ ಒಂದೇ ರೀತಿಯಾಗಿ ನೋಡ್ಕೊಂಡು ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡ್ಕೊಂಡವ್ರೆ. ಟೀಚರ್ಸ್ ಆಗ್ಬೋದು, ಪ್ರಿನ್ಸಿಪಲ್ ಆಗ್ಬೋದು, ವಾರ್ಡನ್ ಆಗ್ಬೋದು, ಎಲ್ಲರೂ ಒಂದೇ ರೀತಿ ನೋಡ್ಕೊಂಡು ಹೋಗೋರೆ. ಯಾವುದೇ ಆದಂಥ ಭೇದ ಭಾವ ಆಗಲಿ ಇನ್ನೊಂದಾಗಲಿ ಅವ್ರಿಗೆ ವಂಚನೆ ಮಾಡಿ ಅವ್ರಿಗೆ ವಂಚಿತವಾಗಿ ಯಾವುದೂ ಮಾಡ್ತಾಯಿಲ್ಲ. ಯಾವ ಊಟದಲ್ಲಿ ಆಗಲಿ ಯಾವುದೇ ಆಗಲಿ ಭಾರಿ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅದು ತಕ್ಕಾಗಿ ಮತ್ತು ನಮ್ಮ ಪಾಂಡವಪುರದ AC ಮೇಡಮ್ ಆಗಿ ಶೈಲಜಾ ಮೇಡಮ್ ಅವ್ರಿಗೆ ಬಂದಾಗಲೂ ಇದ್ರ ಬಗ್ಗೆ ಮಾತಾಡಿ ಒಳ್ಳೆಯ ಒಪಿನಿಯನ್ ಹೇಳ್ಬಿಟ್ಟಿದ್ದಾರೆ. ಆಮೇಲೆ ನಮ್ಮ ಜಿಲ್ಲಾಧಿಕಾರಿಯವರು ಮಂಜುಶ್ರೀ ಮೇಡಮ್ಮು ಬಂದಿದ್ದರು, ಒಂದು ಸಲ ವಿಸಿಟ್ ಮಾಡಿದರು. ಅವರೂ ಚೆನ್ನಾಗಿದೆ ಅಂಥೇಳಿ ಅದರಲ್ಲಿ ಬುಕ್ಕಲ್ಲೂ ಎಂಟ್ರಿ ಮಾಡಿದ್ದಾರೆ. ತುಂಬ ಇಂಥ ಖಾಸಗಿ ಕಟ್ಟಡದಲ್ಲಿ ಇಷ್ಟೊಂದು ಚೆನ್ನಾಗಿದೆಯಲ್ಲ, ಇಷ್ಟೊಂದು ಮಕ್ಕಳ ಮೇಲೆ ಯಾವುದೇ ಸಾಲಿನಲ್ಲೂ ಕೂಡ ವಿದ್ಯಾರ್ಥಿಗಳು SLC ರಿಸಲ್ಟ್ನ ಯಾವುದೇ ಒಂದು ವರ್ಷವೂ ಕೂಡ ಕಡಿಮೆ ಅಂತೂ ಬಂದಿಲ್ಲ. ಪ್ರತಿಯೊಂದು ಸಾಲಿನಲ್ಲೂ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ. ಹಂಗಾಗಿ ಟೀಚರ್ಸೇ ಆಗ್ಬೋದು ಅಷ್ಟೇ ಭಾರಿ ನೀಟಾಗಿ ವಿದ್ಯಾಭ್ಯಾಸದಲ್ಲಾಗ್ಬೋದು ಎಲ್ಲದರಲ್ಲೂ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇಲ್ಲಿ ಯಾವುದೇ ಆದಂಥ ಕುಂದುಕೊರತೆಗಳಿಲ್ಲ. ಅದರಿಂದ ಇದು ಹಿಂದೆ ಏನು ಬಂದಿದೆ ಅದೆಲ್ಲ ಸುಮ್ಮನೆ ಊಹಾಪೋಹಗಳು, ಅದನ್ನು ನೇರವಾಗಿ ಹೇಳ್ತೀನಿ.